ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಮ್ಮ ರೈತರುಗಳಿಗೆ ಆಗುವ ನಷ್ಟಗಳು, ಅಂದರೆ ನೀವೇನಾದರೂ ಭೂಮಿನ ಹೊಂದಿದರೆ ಆ ಭೂಮಿನ ನೀವು ಯಾವುದಾದ್ರು ಸ್ಟೇಟ್ ಗೌರ್ಮೆಂಟ್ ಆಗಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಪ್ರಾಜೆಕ್ಟ್ಗಳಿಗೆ ನೀವು ಭೂಮಿಗಳನ್ನು ಕೊಟ್ಟರೆ ಅದರಿಂದ ನಮ್ಮ ರೈತರುಗಳಿಗೆ ಅಥವಾ ನಿಮಗಳಿಗೆ ಆಗುವಂಥ ನಷ್ಟಗಳನ್ನ ನಾನು ಈ ವಿಡಿಯೋದಲ್ಲಿ ಲೈವ್ ಪ್ರೂಫ್ ಆಗಿ ತೋರಿಸೋಣ ಅಂತ ವೀಕ್ಷಕರೇ. ತುಂಬ ಜನ ಭೂಮಿಗಳನ್ನ ಅಥವಾ ಸುತ್ತಮುತ್ತ ಬೆಂಗಳೂರಲ್ಲಿರೋರು ಎಲ್ಲ ಭೂಮಿಗಳು, ರೈತರ ಭೂಮಿಗಳು ಗೌರ್ನಮೆಂಟಿಗೆ ಕೊಟ್ಟಿರ್ತೀರಾ, ಅದು ಸ್ವಲ್ಪ ರೋಡಿಗೆ ಕೊಟ್ಟಿರ್ತೀರ ಅಥವಾ ಸ್ವಲ್ಪ ರೈಲ್ವೆಗಳಿಗೆ ಕೊಟ್ಟಿರ್ತೀರ. ಈ ಕೊಟ್ಟಿರೋದ್ರಿಂದ ನಿಮಗಾಗುವ ನಷ್ಟಗಳು, ಏನೇನು ನಷ್ಟಗಳು ಅನುಭವಿಸ್ಬೇಕಾಗುತ್ತೆ ಅನ್ನೋ ಪ್ರತಿಯೊಂದು ಮಾಹಿತಿನ ನಾನು ಪಿನ್ ಟು ಪಿನ್ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವೀಕ್ಷಕರೇ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಇದು ಒಂದು ರೈಲ್ವೆ ಪ್ರಾಜೆಕ್ಟ್ ವೀಕ್ಷಕರೇ. ರೈಲ್ವೆ ಪ್ರಾಜೆಕ್ಟ್ ಸೆಂಟ್ರಲ್ ಗೌರ್ನಮೆಂಟಿಂದ ಒಂದು 10 ವರ್ಷದ ಹಿಂದೆ ಇದನ್ನು ಸರ್ವೆ ಮಾಡಿ ನಮಗೆಲ್ಲರಿಗೂ ಒಂದು ಅಮೌಂಟ್ ಅಂತ ನಿಗದಿ ಮಾಡಿದರು. ಆ ಅಮೌಂಟು 10 ವರ್ಷ ಆದಮೇಲೆ ಬಂದಿರೋದು ಪ್ರತಿಯೊಬ್ಬರಿಗೂ. ಅದು ಯಾವಾಗಿಂದು 10 ವರ್ಷದ ಹಿಂದಿನ ಬೆಲೆಗೆ, ಅಂದರೆ ಈಗ ಒಂದು ಕುಂಟೆಗೆ ಈಗಿನ ಬೆಲೆ ನೋಡಿದರೆ ನಿಮಗೆ ಆಲ್ಮೋಸ್ಟು ಒಂದು 2-3 ಲಕ್ಷ, ಅಂದರೆ ನಮ್ಮ ವಿಲೇಜ್ ಸೈಡ್ ಬಿಟ್ಬಿಟ್ಟು 1 ಲಕ್ಷನಾರು ಇರಲೇಬೇಕು. ಆದರೆ ನಮಗೆ ಕೊಡ್ತಾ ಇರೋದು ಒಂದು ಕುಂಟೆಗೆ 24 ಸಾವಿರ ಒಂದು ಕುಂಟೆಗೆ ಲೆಕ್ಕ ಹಾಕ್ಕೊಳ್ಳಿ. ಗೌರ್ನಮೆಂಟಿಂದ ಕೊಡ್ತಾ ಇರೋ ದುಡ್ಡು ಅದು ಹೋಗಲಿ ಬಿಡಿ, ಅದೆಲ್ಲ ಪ್ರತಿಯೊಬ್ಬರು ರೈತರನಿಗೆ ಬಂದರು. ಅದನ್ನು ತಗೊಳಕ್ಕೋಸ್ಕರನೂ ಆ ದುಡ್ಡು ತಗೊಳಕ್ಕೂ ನಮ್ಮ ರೈತರುಗಳು ಎಷ್ಟು ಓಡಾಡಿದ್ದಾರೆ, ಎಷ್ಟು ಡಾಕ್ಯುಮೆಂಟ್ ಶೇರ್ ಮಾಡಿದ್ದಾರೆ, ಎಷ್ಟು ದುಡ್ಡುಗಳನ್ನ ಡಿ.ಸಿ.ರಿಗೆ ಅವರಿಗೆಲ್ಲ ಕೊಟ್ಟಿದ್ದಾರೆ. ಅದೆಲ್ಲ ಕೊಟ್ಟಾದಮೇಲೆ ನಮಗೆ ಅಷ್ಟು ಅಮೌಂಟು ಬಂದಿದೆ. ಅದಾದಮೇಲೂ ಇನ್ನೂ ಏನು ಪ್ರಾಬ್ಲಮ್ಗಳಂತೀರ, ಪ್ರತಿಯೊಬ್ಬರು ಏನು ಮಾಡಿದ್ದಾರೆ, ಈಗ ಅವ್ರದ್ದು 1 ಎಕರೆ ಜಾಗ ಇರುತ್ತೆ ಅಂದ್ಕೊಳ್ಳಿ ವೀಕ್ಷಕರೇ. ಅಂದರೆ 42 ಕುಂಟೆ ಜಾಗ ಇರಿದ್ರೆ ಈಗ 35 ಕುಂಟೆ 30 ಕುಂಟೆ ಅದು ರೈಲ್ವೆ ಪ್ರಾಜೆಕ್ಟಿಗೆ ಹೋದರೆ ಇನ್ನು ಆ ಸೈಡ್ 5 ಈ ಸೈಡ್ 5 ಅಂತ ಉಳ್ಕೊಳುತ್ತೆ. ಈಗ ಅದನ್ನು ಏನು ಮಾಡಿದ್ದಾರೆ ಅಂದರೆ ಅದಕ್ಕೆ ಅವರು ಏನು ಪರಿಹಾರ ಕೊಡಲ್ಲ. 5 ಕುಂಟೆಯಲ್ಲಿ ನೀವು ಏನಾದ್ರು ಮಾಡ್ಕೊಬೋದು. ಉಳಿದಿದ್ದ 5 ಕುಂಟೆಯಲ್ಲಿ ರೈತರುಗಳು ಏನು ಮಾಡ್ಕೊತಾರೆ, ಅವ್ರ ಜಾಗ 1 ಎಕರೆ ಅರ್ಧ ಎಕರೆ ಫುಲ್ ಇದ್ದರೆ ಏನಾದ್ರು ಬೆಳಿಬೋದು, ಏನಾದ್ರು ಹಾಕ್ಬೋದು. ಈಗ 5 ಕುಂಟೆ ಅಥವಾ 10 ಕುಂಟೆ ಒಳಗಡೆ ಜಾಗ ಉಳಿದ್ರೆ ಅದನ್ನು ಇಟ್ಕೊಂಡು ಅವ್ರು ಏನು ಮಾಡಬೇಕು, ಏನು ಸಿಟಿ ಕೆಟ್ಟೋಯ್ತು ನಾನೇನಾದ್ರು ಸೈಟ್ ಮಾಡಬೇಕು ಇಲ್ಲಿ ಅನ್ನೋಕ್ಕೆ ಆಗಲ್ಲ. ಅಷ್ಟು ಇದ್ರ ಜಮೀನನ್ನ ಯಾರು ಕೊಳ್ಳೋಕ್ಕೂ ಬರಲ್ಲ. ಈಗ ನಾನೇನಾದರೂ ಜಮೀನು ಕೊಡ್ತೀನಿ ಅಂದರೆ 1 ಎಕರೆನ ನಾನು ಕೊಡ್ತೀನಿ, ಒಂದು 30 ಲಕ್ಷಕ್ಕೆ ಕೊಟ್ಟೆ ಅಂದ್ಕೊಳ್ಳಿ, ಅದು ಅವನಿಗೆ ಯೂಸ್ ಆಗೋಗುತ್ತೆ. ಈಗ ಗೌರ್ನಮೆಂಟಿಗೆ ಬರೀ 30 ಕುಂಟಿಗೆ ಅವರು ಅಷ್ಟು ದುಡ್ಡು ಕೊಟ್ಟರೆ ಆ ಸೈಡು ತೊಗೊಳಕ್ಕೆ ಯಾರೂ ಇಲ್ಲ, ಇದು ತೊಗೊಳಕ್ಕಿಲ್ಲ. ಇದ್ದಿದ್ದು 5 ಕುಂಟೆ 10 ಕುಂಟೆಯಲ್ಲಿ ಏನು ಬೆಳೆಯೋಕ್ಕಾಗುತ್ತೆ? ರೈತರು ಈ ಥರ ಎಲ್ಲ ಗೌರ್ನಮೆಂಟ್ಗಳೇ ರೈತರುಗಳನ್ನು ತುಣಿದ್ರೆ ರೈತರು ಹೇಗೆ ಬೆಳೆಯೋಕ್ಕೆ ಸಾಧ್ಯ? ಹಾಗಾಗಿ ಪ್ರತಿಯೊಬ್ಬರು ಈಗ ನೋಡಿ, ಈ ವಿಡಿಯೋದಲ್ಲಿ ನಾನೇ ಲೈವಾಗಿ ತೋರಿಸ್ತಾ ಇದ್ದೀನಿ. ಇದೊಂದು ರೈಲ್ವೆ ಪ್ರಾಜೆಕ್ಟು ಆಲ್ರೆಡಿ ನಡೀತಾ ಇದೆ. ನಮ್ಮ ಬೇಲೂರು, ಚಿಕ್ಕಮಗಳೂರು ಟು ಹಾಸನ್, ಬೇಲೂರು ಟು ಆಲೂರು, ಹಾಸನ್ ಹೋಗುತ್ತಂತೆ. ಇಲ್ಲಿ ಪ್ರತಿಯೊಬ್ಬರಿಗೂ ಅವ್ರವ್ರದ್ದು ಎಷ್ಟೆಷ್ಟು ಜಾಗಕ್ಕೆ ಹೋಗಿದೆ ಅಷ್ಟೆಷ್ಟು ಮಾತ್ರ ಕೊಟ್ಟಿದ್ದಾರೆ. ಈಗ ಇಲ್ಲೊಂದು ರೈಲ್ವೆ ನಾನು ತೋರಿಸ್ತಿದ್ದೀನಲ್ಲ, ಇದು ಆಗಿದೆ ನೋಡಿ. ಈಗೆಲ್ಲ ನಾನು ಏನೇನು ತೋರಿಸ್ತಿದ್ದೀನೋ ಈ ಸೈಡು ಆ ಕಲ್ಲಿಂದ ತುಂಬ ಬಂದಿದೆ. ಈಗ ಇದೆಲ್ಲ ಉಳಿದಿರೋ 5 ಕುಂಟೆ 10 ಕುಂಟೆ ಜಾಗಕ್ಕೆಲ್ಲ ಅದು ಮಣ್ಣೆಲ್ಲ ಬಂದು ಬಿದ್ದಿದೆ. ರೈತರು ಏನು ಬೆಳೆಯೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಇದನ್ನು ಹೇಗೆ ಯಾರನ್ನ ಹತ್ರ ಕೇಳೋದು? ಇದನ್ನು ಈ ವಿಡಿಯೋನ ಪ್ರತಿಯೊಬ್ಬರು ಯಾರ್ಯಾರು ನೋಡ್ತೀರೋ ಎಲ್ಲ ರೈಲ್ವೆ ಇದಕ್ಕೆ ನೀವು ಶೇರ್ ಮಾಡಬೇಕು ವೀಕ್ಷಕರೇ. ಈ ಥರ ಎಲ್ಲ ಪ್ರತಿಯೊಂದು ಈ ಥರ ಎಲ್ಲ ಮಳೆಗಾಲ ನಮ್ಮ ಸೈಡು ಮಲೆನಾಡು, ಅರೆಮಲೆನಾಡು ಸೈಡೆಲ್ಲ ಮಳೆಗಾಲ ತುಂಬಾ ಜಾಸ್ತಿ ಬರುತ್ತೆ. ಆವಾಗ ಜಾಸ್ತಿ ಬಂದಾಗ ಈ ಮಣ್ಣೆಲ್ಲ ಸ್ಲೈಡಿಂಗ್ ಆಗಿ ಅದೆಲ್ಲ ಹೇಗೆ ಬಂದು ಎಲ್ಲ ಅವ್ರು ಎಲ್ಲಿ ಮಾರ್ಕ್ ಮಾಡಿದ್ದಾರೆ, ಅಲ್ಲಿ ಕಲ್ಲಿದೆ ಒಂದು, ಅಲ್ಲಿಂದ ಮಾರ್ಕ್ ಮಾಡಿರೋದ್ರಿಂದ ಒಂದು 5-6 ಒಂದೊಂದು ಕುಂಟೆ 2-2 ಕುಂಟೆ ಜಾಸ್ತಿನೇ ಹೋಗಿದೆಯಲ್ಲ. ಇದನ್ನೆಲ್ಲ ಇಲ್ಲೆಲ್ಲ ಹೇಗೆ ಬೆಳೆಯೋಕ್ಕಾಗುತ್ತೆ? ಇದಕ್ಕೆಲ್ಲ ಪರಿಹಾರ ಕೊಡೋದು ಯಾರು? ನಾವು ಹೋಗಿ ಕಂಪ್ಲೇಂಟು ಕೊಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಸ್ಟಾರ್ಟಿಂಗ್ ನಾವೆಲ್ಲ ಒಂದು ಸ್ವಲ್ಪ ಕಂಪ್ಲೇಂಟ್ ಕೊಡೋಕೆ ಹೋದರೆ ಅವರೇ ರೈಲ್ವೆ ಡಿಪಾರ್ಟ್ಮೆಂಟ್ಸೇ ಹೆದರಿಸಿದ್ರು, ಇದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟು ಹಾಗೆ ಹೀಗೆ ಅಂತ. ಇದೆಲ್ಲ ನೋಡಿ, ಇದೆಲ್ಲ ಕಲ್ಲು ಇಲ್ಲಿ ತನಕ ಬರುತ್ತೆ. ಅದು ಕಲ್ಲೆಲ್ಲ ಹೋಗಿ ನಮ್ಮ ಬೆಳೆಗಳೆಲ್ಲ ಸ್ವಲ್ಪ ಎಲ್ಲ ಬೆಳೆಗಳಿಗೆಲ್ಲ ಇದೆಲ್ಲ ಅದು ಮಣ್ಣೆಲ್ಲ ತೇಲ್ ಬಂದು ಬೆಳೆಗಳೆಲ್ಲ ನಾಶ ಆಗಿದ್ದಾವೆ ಇಲ್ಲಿ. ಈ ಥರ ಇಲ್ಲ, ನಮ್ಮ ಉಳ್ಕೊಂಡಿರೋದೇ ಇಲ್ಲಿ 1 ಕುಂಟೆ 2 ಕುಂಟೆ 5 ಕುಂಟೆ ಆ ಥರ ಜಾಗಗಳು ಉಳ್ಕೊಂಡಿರ್ತವೆ. ಈ ಉಳ್ಕೊಂಡಿದ್ರಲ್ಲೂ ನಾವೇನಾದ್ರು ಬೆಳ್ಕೊಬೇಕಲ್ವ? ಯಾಕೆಂದರೆ ಅದಕ್ಕೆ ನಮಗೆ ದುಡ್ಡು ಬಂದಿಲ್ಲ. ನಾವು ಏನು ಬೆಳ್ಕೋಬೇಕಾಗುತ್ತೆ ಅದೇ ಬೆಳ್ಕೊಂಡು ಅದರಲ್ಲಿ ನಾವು ಜೀವನ ಮಾಡಬೇಕಾಗತ್ತೆ. ಹಾಗಾಗಿ ಪ್ರತಿಯೊಂದು ಈ ಥರ ಎಲ್ಲ ಗೌರ್ನಮೆಂಟಿಂದಲೇ ಮೋಸ ಆದರೆ ರೈತರುಗಳು ಹೇಗೆ ಬದುಕಬೇಕು, ಅಥವಾ ಯಾರನ್ನೋ ಕೇಳಬೇಕು, ಏನು ತಿನ್ನಬೇಕು? ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಅರ್ಥ ಮಾಡ್ಕೋಬೇಕು. ಏನಕ್ಕೆ ಅಂದರೆ ಒಬ್ಬ ರೈತರಿಗೆ ದುಡ್ಡು ಕೊಡಬೇಕಾದ್ರೆ ಮೀನಾಮೇಷ ಎಣಿಸ್ತಾರೆ ಗೌರ್ನಮೆಂಟು, ಅಷ್ಟು ಇಷ್ಟು. 24 ಕುಂಟೆ ಒಂದು ಕುಂಟೆಗೆ 24 ಸಾವಿರ ಕೊಟ್ಟರೆ ಎಲ್ಲಿಗೆ ಸಾಲುತ್ತದು? ಅದೀಗ ಬೇರೆ ಸ್ಟೇಟ್ ಬೇರೆ ಇದಕ್ಕೂ ಡಿಸ್ಟಿಕ್ಕರಿಗೆ 70 ಸಾವಿರ 80 ಸಾವಿರ ಕೊಟ್ಟಿರ್ತಾರೆ. ಒಂದು ಡಿಸ್ಟಿಕ್ಕರಿಗೆ ನಿಮ್ದು ಈ ಸೈಡ್ ಬಂದರೆ ಒಂದು ಡಿಸ್ಟಿಕ್ಕಿಂದ ಒಂದು ತಾಲೂಕಿಂದ ಇನ್ನೊಂದು ತಾಲೂಕಿಗೆ ಬಂದರೆ ಒಂದು ರೇಟು. ಇದೆಲ್ಲ ಮಾಡೋಕ್ಕೆ ಹೋಗ್ಬೋದು. ಇದೆಲ್ಲ ಮಾಡಿದರೆ ಪ್ರತಿಯೊಬ್ಬ ರೈತರು ಒಂದೇ ತಾನೆ.
ತಾನೆ, ಒಂದೇ ಥರ ಬೆಳೆಯೋದು, ಒಂದೇ ಥರ ಇದು ಮಾಡೋದು. ಅದು ಸಿಟೀಲಿ ಮನೆಗಳಿದ್ದವಕ್ಕೆಲ್ಲ ಕೊಡ್ಕೊಂಡ್ಲಿ, ಬಟ್ ಜಮೀನಿಗೆಲ್ಲ ಏನೇನಿದೆ ಪ್ರತಿಯೊಂದು ಜಮೀನಿಗೂ ಒಂದೇ ರೇಟ್ ಮಾಡಬೇಕು. ನೋಡಿ ಇದೆಲ್ಲ ಕಲ್ಲು ಹಾಕಿರೋದ್ರಿಂದ ಎಷ್ಟು ದೂರ ಹೋಗಿದೆ. ಇದೆಲ್ಲ ಹೊಲ ಎಲ್ಲ ಲ್ಯಾಂಡ್ ಸ್ಲೈಡಿಂಗ್ ಆಗೋ ಥರ ಫುಲ್ ಎಲ್ಲ ಇದಾಗೋಗಿದೆ. ಮಧ್ಯದಲ್ಲೆಲ್ಲ ನೀರು ಕಟ್ಟಿದ್ದಾರೆ, ಅದೆಲ್ಲ ನೀರು ಹೋಗ್ದಲ್ಲೇ ಒಂದು ಬೆಳೆ ಬೆಳೆಯೋಕ್ಕಾಗಲಿ. ಇದಕ್ಕೆಲ್ಲ ನಮ್ಮ ಜಾಗಗಳು ಇವಕ್ಕೆಲ್ಲ ದುಡ್ಡು ಕೊಟ್ಟಿಲ್ಲ ಅವರು. ಇವೆಲ್ಲ ನೋಡಿ ಇಷ್ಟೊಂದೆಲ್ಲ ಹಾಳಾಗಿದೆ, ಸ್ಪಾಯ್ಲ್ ಆಗಿದೆ. ಇದನ್ನೆಲ್ಲ ಯಾರಿಗೆ ಹೇಳ್ಕೋಬೇಕು? ಹಾಗಾಗಿ ಪ್ರತಿಯೊಂದೊಂದು ಸ್ಮಾಲ್ ವಿಡಿಯೋ ಮಾಡಿ ಬಿಟ್ಟರೆ ಅಟ್ಲೀಸ್ಟು ತುಂಬ ಜನಿಗಾರು ರೀಚ್ ಆಗುತ್ತೆ. ಇದರಿಂದ ರೀಚ್ ಆದರೆ ಸ್ವಲ್ಪ ಜನಕ್ಕೆ ಅಂದರೆ ರೈತರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನಿಂದ ಈ ವಿಡಿಯೋ ಮಾಡ್ತಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಯಾರ್ಯಾರು ವೀಕ್ಷಿಸಿದಾರೆ ಪ್ರತಿಯೊಬ್ಬರು ಇದನ್ನು ತುಂಬಾ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಇದು ರೀಚ್ ಆಗಲಿ. ಏನಕ್ಕೆ ಅಂದರೆ ಈ ಥರ ಆಗೋದು ಇನ್ನು ಮುಂದೆ ನಿಮ್ಮದು ಆಗ್ಬೋದು. ಏನಕ್ಕೆ ಅಂದರೆ ಬೆಂಗಳೂರು ಸುತ್ತಮುತ್ತ ರೈತರುಗಳು ತುಂಬ ಜನ ಇರ್ತಾರೆ. ಅವ್ರ ಭೂಮಿನ ನಾವು ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಥವಾ ರೋಡ್ ಮಾಡ್ತೀವಿ, ಇಲ್ಲಿ ಅದೇನೋ ಕಟ್ಟಬೇಕು, ಇದೇನೋ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರವ್ರ ಬೆಳೆಗಳನ್ನ ಬೇಯಿಸ್ಕೊಳಕ್ಕೋಸ್ಕರ ಹೇಳ್ತಾ ಹೋಗ್ತಾರೆ. ಅದು ಅವರು ಇಂಪ್ರೂವ್ ಮಾಡಿಕೊಂಡು ಅವರಿಗೆ ಗೌರ್ಮೆಂಟಿಗೆ ದುಡ್ಡು ತೊಗೊಂಡು ನೆಕ್ಸ್ಟ್ ಎಲೆಕ್ಷನಿಗೆ ಇದು ಮಾಡೋಕ್ಕೆ ನೋಡ್ತಾರೆ. ರೈತರುಗಳಿಗೆ ಯಾರೂ ಇದಾಗಲ್ಲ. ನೀವು ಈಗ ಒಂದು ಸರಿ ಭೂಮಿ ಕೊಡ್ತೀರ, ಆ ಭೂಮಿ ನೀವು ಇನ್ನೊಂದು ಸರಿ ಭೂಮಿ ತೊಗೋಬೇಕು ಅಂದರೆ ಆ ಭೂಮಿಗೆ ನೀವೊಂದು 15-20 ಲಕ್ಷ ನೀವು ಎಕ್ಸ್ಟ್ರಾ ಹಾಕಬೇಕು. ಆ ಥರ ಸಿಗಲ್ಲ ಈ ಸರಿ. ಅವ್ರಿಗೆ ಏನು ಹೇಳಬೇಕು ಗೌರ್ಮೆಂಟ್ಗಳಿಗೆಲ್ಲ ಅಂದರೆ, ನಂಗೆ ಭೂಮಿ ಕೊಟ್ಟರೆ ನನಗೆ ಭೂಮಿನ ಇನ್ನೊಂದು ಅದೇ ಭೂಮಿನ ಕೊಡಿಸಿ, ಎಲ್ಲರೂ ಚೆನ್ನಾಗಿರತ್ತವ. ಅವ್ರು ಭೂಮಿ ಕೊಟ್ಟರೆ ಲಾಸ್ಟ್ ತನಕ ಅದು ಭೂಮಿ ಇದ್ದರೆ ನಿಮ್ಮನ್ನು ಯಾವುದೊಂದರ ಒಂದು ದಿನದಲ್ಲಿ ಆ ಭೂಮಿನನ್ನು ನಮ್ಮನ್ನು ಕಾಯುತ್ತೆ ವೀಕ್ಷಕರೇ. ಹಾಗಾಗಿ ಭೂಮಿಗಳನ್ನ ಯಾರೇ ಆದ್ರೂ ಗೌರ್ಮೆಂಟ್ ಕೊಟ್ಟಾಗ ಅವರು ಗೌರ್ಮೆಂಟಲ್ಲಿ ಕರೆಕ್ಟಾಗಿ ನಮ್ಮ ಎಷ್ಟು ಭೂಮಿಗೆ ಅವ್ರು ಪ್ರೈಸ್ನ ಕೊಟ್ಟಿದ್ದಾರೆ ಅಷ್ಟು ಭೂಮಿ ಮಾತ್ರ ಯುಟಿಲೈಸ್ ಮಾಡ್ಕೋಬೇಕು. ಬೇರೆ ಭೂಮಿಗಳಿಗೆ ಅವ್ರಿಗೆ ಒಂದು ಸ್ವಲ್ಪನೂ ಹಿಂಸೆ ಕೊಡಬಾರ್ದು, ರೈತರಿಗೂ ಇದನ್ನು ಟ್ರಬಲ್ ಮಾಡಬಾರ್ದು. ಇಲ್ಲಿ ನೋಡಿ ಇಷ್ಟು ದೊಡ್ಡದಾಗೆಲ್ಲ ಮಾಡಿರ್ತಾರೆ ರೈಲ್ವೆ ಟ್ರ್ಯಾಕ್ ಹೋಗೋಕ್ಕೆಲ್ಲವ, ಬಟ್ ಆದ್ರೂ ಪಕ್ಕದಲ್ಲಿರೋದಕ್ಕೆಲ್ಲ ಮಳೆ ಇಲ್ಲೆಲ್ಲ ಮಲೆನಾಡು ಸೈಡೆಲ್ಲ ಮಳೆ ಜಾಸ್ತಿ. ಹೇಗೆ ಇದನ್ನು ಎಲ್ಲ ಪ್ರತಿಯೊಂದನ್ನು ಹೇಗೆ ಮಾಡ್ಕೋಬೇಕು ಅನ್ನೋದು ಅವರೇ ಇಂಜಿನಿಯರ್ಸ್ಗಳಿಗೆ ಗೊತ್ತಿಲ್ಲ ಅಂದರೆ ರೈತರುಗಳಿಗೆ ಏನು ಗೊತ್ತಿರುತ್ತೆ? ರೈತರುಗಳು ಇರೋ ಒಂದು 5 ಕುಂಟೆ 10 ಕುಂಟೆನೂ ಕಳ್ಕೊಂಡ್ರೆ ಅವ್ರು ಎಲ್ಲಿ ಹೋಗಬೇಕು? ಇದಕ್ಕೆ ಪ್ರತಿಯೊಬ್ಬರು ರೈತರುಗಳಿಗೆ ಈಗಲೂ ಎಲ್ಲೂ ಹೋಗು ಯಾರ ಹತ್ರನೂ ಮಾತಾಡಲ್ಲ. ಹಾಗಾಗಿ ಇದೊಂದು ವಿಡಿಯೋ ಮಾಡಿ ಪ್ರತಿಯೊಬ್ಬರಿಗೂ ರೀಚ್ ಮಾಡಿದರೆ ಪ್ರತಿಯೊಬ್ಬ ರೈತರಿಗೂ ಹೆಲ್ಪ್ ಆಗುತ್ತೆ. ಇನ್ನು ಮುಂದೇನೂ ಅವರು ಎಚ್ಚೆತ್ಕೊಳ್ತಾರೆ ರೈಲ್ವೆ ಡಿಪಾರ್ಟ್ಮೆಂಟ್ಸ್ಗಳು. ಪ್ರತಿಯೊಂದರಲ್ಲೂ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡೋಗಿ ನಮ್ಮ ರೈತರಿಗೆ ಒಳ್ಳೇದಾಗಲಿ ಅನ್ನೋ ಒಂದೇ ಒಂದು ಇಂಟೆನ್ಷನಿಂದ ಈ ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಹೆಲ್ಪ್ ಮಾಡಿ. ಎಲ್ಲ ರೈಲ್ವೆ ಮಿನಿಸ್ಟರ್ಗಳಿಗೆ, ಎಲ್ಲ ಸೋಮಣ್ಣ ಪ್ರತಿಯೊಬ್ಬರಿಗೂ ರೀಚ್ ಆಗಲಿ, ಪ್ರತಿಯೊಬ್ಬರು ಬಂದು ನೋಡಲಿ ಜಾಗನ ಹೇಗಿದೆ ಅಂತ. ಹಾಗಾಗಿ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ತುಂಬಾ ಥ್ಯಾಂಕ್ ಯು.